ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇವತ್ತು ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿತ್ತು. ಗ್ಯಾಪ್ ಅಪ್ ಓಪನ್ ಆದಮೇಲೆ ಮಾರ್ಕೆಟು ತುಂಬ ಫಾಲ್ ಆಗಿದೆ, ಬಟ್ ಚೆನ್ನಾಗಿ ಟ್ರೇಡಿಂಗ್ ಅಪರ್ಚುನಿಟಿಗಳಿತ್ತು ಸಿ ಪಿ ಆರ್ ಸೆಟಪ್ ಪ್ರಕಾರ. ನಾನು ನಿನ್ನೆ ಹೇಳಿದ್ದೆ ಇವತ್ತು ಮಾರ್ಕೆಟು ಟ್ರೆಂಡಿಂಗ್ ಇರ್ಬೋದು ಅಂತ, ಯಾಕಂದರೆ ಸಿ ಪಿ ಆರು ನ್ಯಾರೋ ಇತ್ತು. ಸೊ ನ್ಯಾರೋ ಅಂದರೆ ನಿನ್ನೆ ದಿನ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ ಇತ್ತು. ಸೊ ಇವತ್ತು ಟ್ರೆಂಡಿಂಗ್ ಇರ್ಬೋದು ಅಂತ. ಸೊ ಅದೇ ಪ್ರಕಾರ ಇವತ್ತು ಟ್ರೆಂಡಿಂಗ್ ಆಗಿದೆ. ಇಲ್ಲಿ ಪ್ರೀವಿಯಸ್ ಡೇ ಹೈ ಮತ್ತು R1 ಇದೆ, ಈ ಲೆವೆಲ್ ಹತ್ರ ಶಾರ್ಟಿಂಗ್ ಅಪರ್ಚುನಿಟಿ ಇತ್ತು, ಮತ್ತು ಸಿ ಪಿ ಆರ್ ಲೆವೆಲ್ ಹತ್ರ ಶಾರ್ಟಿಂಗ್ ಅಪರ್ಚುನಿಟಿ ಇತ್ತು, ಮತ್ತು ಇಲ್ಲಿ ಪ್ರೀವಿಯಸ್ ಡೇ ಲೋ ಹತ್ರನೂ ಶಾರ್ಟಿಂಗ್ ಅಪರ್ಚುನಿಟಿ ಇತ್ತು. ಬಟ್ ಇಲ್ಲಿ ಏನು ದೊಡ್ಡ ಮೂಮೆಂಟ್ ಕೊಟ್ಟಿಲ್ಲ, ಅಂದರೆ ಮಾರ್ಕೆಟ್ ಆಲ್ರೆಡಿ ತುಂಬ ಮೂಮೆಂಟ್ ಆಗಿತ್ತು. ಸೊ ಇಲ್ಲಿ ಶಾರ್ಟ್ ಮಾಡಿದ್ರು ಕಾಸ್ಟ್ ಟು ಕಾಸ್ಟ್ ಅಥವಾ ಎಸ್ ಎಲ್ ಹಿಟ್ ಆಗಿರ್ತಿತ್ತು. ಸೊ ನಾಳೆ ದಿನಕ್ಕೆ ನೋಡೋದಾದರೆ, ನಾಳೆ ದಿನ ಮಾರ್ಕೆಟು ಇಲ್ಲಿ ಕೆಳಗಡೆನೇ ಫ್ಲ್ಯಾಟ್ ಆಗಿ ಓಪನ್ ಆಗಿ ಸಿ ಪಿ ಆರ್ ಹತ್ರ ರೆಸಿಸ್ಟೆನ್ಸ್ ಫೇಸ್ ಮಾಡ್ತು ಅಂದರೆ ಅಗೈನ್ ಪ್ರೀವಿಯಸ್ ಡೇ ಲೋ ಹತ್ರ ಬರ್ಬೋದು. ಇದು ಬ್ರೇಕ್ ಡೌನ್ ಆದರೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಸಿ ಪಿ ಆರ್ಗಿಂತ ಮೇಲ್ಗಡೆ ಓಪನ್ ಆಯಿತು, ಇಲ್ಲಿ ಸಪೋರ್ಟ್ ತಗೊಳ್ತು ಅಂದರೆ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೆ R1 ಮತ್ತು ಪ್ರೀವಿಯಸ್ ಡೇ ಹೈ ಇದು ಬ್ರೇಕ್ ಆಯಿತು ಅಂದರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. 15 ಮಿನಿಟ್ಸಲ್ಲಿ ವೀಕ್ಲಿ ಲೆವೆಲ್ಸನ್ನು ನೋಡೋದಾದರೆ, ಮಾರ್ಕೆಟು ಈ ಪ್ರೀವಿಯಸ್ ವೀಕ್ ಹೈನ ಇದು ಕೆಳಗಡೆ ಕ್ಲೋಸ್ ಮಾಡ್ತು ಅಂದರೆ ಮತ್ತೆ ಸಿ ಪಿ ಆರ್ ಲೆವೆಲ್ ತನಕ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಈ ಗ್ಯಾಪ್ ಏನಿದೆ ಇದನ್ನು ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನಾವು 1 ಅವರಲ್ಲಿ ನೋಡೋದಾದರೆ, ಅಗೇನ್ ಮಾರ್ಕೆಟ್ ಇವತ್ತು 1 ಅವರಲ್ಲಿ ನೋಡೋದಾದರೆ ಮಂತ್ಲಿ ಆರ್ ಒನ್ ಏನಿದೆ ಅಲ್ಲಿ ಸಪೋರ್ಟ್ ತೊಗೊಂಡಿದೆ, ಬಟ್ ಇದು ಹೈಯರ್ ಟೈಮ್ ಫ್ರೇಮು. ಸೊ ಇದು ಏನು ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ಮತ್ತೆ ಮಾರ್ಕೆಟು ಮಂತ್ಲಿ ಸಿ ಪಿ ಆರ್ ತನಕ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನಾನು ನಿನ್ನೆ ಕೆಲವೊಂದು ಸ್ಟಾಕ್ಗಳನ್ನು ಹೇಳಿದ್ದೆ, ಅದರಲ್ಲಿ ನಾವು ನೋಡೋದಾದರೆ, ಸೊ ಪಾಲಿಸಿ ಬಜಾರ್, ಆ ಮಾರ್ಕೆಟ್ ಇವತ್ತು ನೋಡಿ ಇಲ್ಲಿ R1 ಮತ್ತು ಪ್ರೀವಿಯಸ್ ಡೇ ಆಯಿತು ಬ್ರೇಕ್ಔಟ್ ಕೊಟ್ಟಿದೆ, ಚೆನ್ನಾಗಿ ಮೂಮೆಂಟ್ ಬಂದಿದೆ. ಹಾಗೆ PNB ಹೌಸಿಂಗ್ ನೋಡೋದಾದರೆ, ಸೊ ಇದರಲ್ಲೂ ಸಹ ಚೆನ್ನಾಗಿ ಮೂಮೆಂಟ್ ಬಂದಿದೆ. ಹೀಗೆ ತುಂಬ ಸ್ಟಾಕ್ಗಳಿರ್ತವೆ, ಯಾವುದ್ರಲ್ಲಿ ಬ್ರೇಕ್ಔಟ್ ಆಗುತ್ತೆ ಅದರಲ್ಲಿ ಟ್ರೇಡಿಂಗನ್ನು ಮಾಡ್ಬೋದು ನಾವು. ಹಾಗೆ ನಾಳೆ ದಿನಕ್ಕೆ ನೋಡೋದಾದರೆ ಇದಿಷ್ಟು ಸ್ಟಾಕ್ಗಳನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಇಲ್ಲಿ ಸೆಕ್ಟರ್ ವೈಸ್ ನೋಡೋದಾದರೆ ಆಟೋ ಸೆಕ್ಟರು, ಬ್ಯಾಂಕು, ಮತ್ತು ಕೆಮಿಕಲ್ಸು, ಕನ್ಸ್ಯೂಮರು, ಎನರ್ಜಿ ಸೆಕ್ಟರ್ಸು, ಫಿನಾನ್ಷಿಯಲ್ಸು, FMCG, ಹೀಗೆ ತುಂಬ ಸ್ಟಾಕ್ಗಳಿರ್ತವೆ ಇದರಲ್ಲಿ. ಇದನ್ನು ಟ್ರ್ಯಾಕ್ ಮಾಡ್ಬೋದು. ನೀವು ವಾಚ್ ಲಿಸ್ಟಿಗೆ ಹಾಕ್ಕೊಂಡು ಮಾರ್ಕೆಟ್ ಅವರ್ಸಲ್ಲಿ ನೋಡಬೇಕು. ಟ್ರೇಡಿಂಗ್ ಅಂದರೆ ಹಾಗೆ ಸುಮ್ಮನೆ ಅಂದರೆ ನಾವು ಯಾವುದೋ ರ್ಯಾಂಡಮ್ ಆಗಿ ಸ್ಟಾಕ್ಗಳನ್ನು ಪಿಕ್ ಮಾಡೋದು ಹಾಗಲ್ಲ, ನಾವು ಮಾರ್ಕೆಟ್ ಅವರ್ಸಲ್ಲಿ ವಾಚ್ ಮಾಡಬೇಕು. ನಮ್ಗೆ ಎಲ್ಲಿ ನಮ್ಮ ಸೆಟಪ್ ಪ್ರಕಾರ ಅಪರ್ಚುನಿಟಿ ಸಿಗುತ್ತೆ ಅಲ್ಲಿ ಟ್ರೇಡಿಂಗನ್ನು ಮಾಡ್ಬೋದು. ಸೊ ಬಟ್ ನೋಡಿ ಇವತ್ತು ಮಾರ್ಕೆಟ್ ಏನಾಗಿದೆ ಅಂದರೆ, ಮಾರ್ಕೆಟ್ಸ್ ಓಕೆ ನೋಡಿ ಎಲ್ಲದು ಪಾಸಿಟಿವ್ ಇದೆ, ಎಲ್ಲ ಇಂಡೆಕ್ಸ್ಗಳು. ಬಟ್ ನೋಡಿ ಮಾರ್ಕೆಟ್ ಬಿದ್ದಿದೆ, ಡೋ ಜೋನ್ಸ್ ಮಾತ್ರ ನೆಗೆಟಿವ್ ಇದೆ, ಮತ್ತೆಲ್ಲ ಇಂಡೆಕ್ಸ್ಗಳು ಪಾಸಿಟಿವ್ ಇದ್ದಾವೆ. ಅದ್ರ ಜೊತೆ ನಿಫ್ಟಿನೇ ಇವತ್ತು ನೆಗೆಟಿವ್ ಆಗಿದೆ. ಬಟ್ ಈ ಮಂತಲ್ಲಿ ಹಾಗೇನೆ, ಅಂದರೆ ಒಂದಿನ ಏನು ಬುಲ್ಲಿಶ್, ಒಂದಿನ ಬೇರಿಶ್, ಈ ಥರನೇ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಈ ಮಂತು ನಾವು ಸಿ ಪಿ ಆರನ್ನು ನೋಡೋದಾದರೆ, ನೋಡೋದಾದರೆ ಸ್ವಲ್ಪ ಸಿ ಪಿ ಆರ್ ವೈಡರ್ ಇದೆ. ಸೊ ಈ ಮಂತಲ್ಲಿ ಈಗ ಕನ್ಸಾಲಿಡೇಟ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ ಮಂತು ಒಂದು ಚೆನ್ನಾಗಿ ಟ್ರೆಂಡಿಂಗ್ ಬರ್ಬೋದು. ಐದರ್ ಸೈಡ್ ಮೇಲ್ಗಡೆನೂ ಬರ್ಬೋದು, ಕೆಳಗಡೆನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಗೈಸ್, ಇದು ಸಿ ಪಿ ಆರ್ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಅನಿಸ್ತಾ ಇದ್ದರೆ ಅಥವಾ ಇದನ್ನು ಕಲಿಬೇಕು ಅಂತ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ಇದು ವಿಡಿಯೋ ಇಷ್ಟ ಆಯಿತು ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.